ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ತರಗತಿಯಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, 80CCC, 80D ಮತ್ತು 80G, 80GG ಹಾಗೂ ಟ್ಯಾಕ್ಸ್ ಲಯಬಿಲಿಟಿನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ಮಾಡಿಕೊಟ್ಟಿದ್ದೀನಿ. ಈಗ ನಿಮ್ಮ ಮುಂದೆ ಒಂದು ಪ್ರಾಬ್ಲಮ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಪ್ರಾಬ್ಲಮು ಈ ಥರ ಇದೆ ನೋಡಿ. ಸೊ 2016 ಕೇಳಿರುವಂಥ ಪ್ರಾಬ್ಲಮ್ ನಮಗೆ. From the following information, compute taxable income of individual assessee. Bangalore University 2017 ಕೇಳಿರುವಂಥ ಪ್ರಾಬ್ಲಮ್ ಆಗಿದೆ ಇದು. So Ms. Kirti, a resident, submits the following particulars of her income and expenditure for the previous year 18-19. Compute her total income for the assessment year 19-20. Gross total income 9 lakh rupees. Contribution to PPF 80,000 rupees. Contribution to annuity plan of LIC 15,000 rupees. Contribution to Prime Minister National Relief Fund 10,000 rupees. Contribution to Charitable Hospital 10,000 rupees. Contribution to National Defense Fund 10,000 rupees. ಸೊ ಇದು ನಮಗೆ ಎಕ್ಸಾಮ್ಗೆ ಕೇಳಿರೋಂಥ ಪ್ರಾಬ್ಲಮ್. ಈಗ ನಾವು ಮಾಡಬೇಕಾದ್ರೆ ಏನಂತಂದರೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಮಿಸ್ ಕೀರ್ತಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20 ಅಮೌಂಟ್ ಕಾಲಮು ಪರ್ಟಿಕ್ಯುಲರ್ ಎಲ್ಲ ತೊಗೊಂಡಿದ್ದೀನಿ. ಸೊ ಬಿಫೋರ್ ಅದಕ್ಕೆ ಹೋಗೋಕ್ಕಿಂತ ಮೊದಲು ನಾವು 80Gಯಲ್ಲಿ ಸ್ವಲ್ಪ ವರ್ಕಿಂಗ್ಸನ್ನು ಮಾಡ್ಕೋಬೇಕು. ಯಾಕೆ ಅಂತಂದರೆ ಡೈರೆಕ್ಟಾಗಿ ಅವನು ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಬಿಟ್ಟಿದ್ದಾನೆ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಕಾಂಟ್ರಿಬ್ಯೂಷನ್ ಟು PPF ಕೊಡ್ತಾನೆ, ಕಾಂಟ್ರಿಬ್ಯೂಷನ್ ಟು ಆನಿಟಿ ಪ್ಲಾನ್ ಆಫ್ LIC ಕೊಡ್ತಾನೆ, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಇದು 80Gಯಲ್ಲಿ ಬರುತ್ತೆ, ಕಾಂಟ್ರಿಬ್ಯೂಷನ್ ಟು ಚಾರಿಟಬಲ್ ಹಾಸ್ಪಿಟಲ್ ಅದು 80Gಗೆ ಬರುತ್ತೆ, ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ ಅದು 80Gಗೆ ಬರುತ್ತೆ. ಸೊ 80Gಯಲ್ಲಿ ನಾವು ಡಿಡಕ್ಷನ್ಸ್ ಕೊಡಬೇಕಾದ್ರೆ ಅದರಲ್ಲಿ ನಾವು ಕ್ವಾಲಿಫೈ ಆಗಿರುವಂಥದ್ದನ್ನು 100% ಕ್ವಾಲಿಫೈಡಾ 50% ಕ್ವಾಲಿಫೈಡಾ ನೋಡ್ಕೋಬೇಕಾಗತ್ತೆ. ಅದಕ್ಕಿಂತ ಮೊದಲು ಈ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ 80G. ಸೊ ಹಾಗಾಗಿ ಫಸ್ಟ್ ನಾವು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದ್ರ ಕಡೆಗೆ ಹೋಗ್ತೀವಿ. ಸೊ ಫಸ್ಟ್ ನಾವು ಗ್ರಾಸ್ ಟೋಟಲ್ ಇನ್ಕಮನ್ನು ಬರ್ಕೋಬೇಡಿ. ಎಷ್ಟಿದೆ ನಮ್ಮ ಪ್ರಾಬ್ಲಮ್? ಗ್ರಾಸ್ ಟೋಟಲ್ ಇನ್ಕಮು 9 lakh rupees ಇದೆ. ಸೊ ಅದನ್ನ ಬರ್ಕೊಳ್ಳಿ. ಅದಾದಮೇಲೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಏನೇನಿದೆಯಪ್ಪ ಅಂತಂದರೆ ಕಾಂಟ್ರಿಬ್ಯೂಷನ್ ಟು PPF ಅಮೌಂಟ್ 80,000 rupees ಇದೆ. ಮ್ಯಾಕ್ಸಿಮಮ್ ನಮ್ಮ ಲಿಮಿಟ್ ಬಂದು 80Cಗೆ 1,50,000 rupees ಇದೆ ನೋಡಿ. PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 80,000 80Cಯಲ್ಲಿ ಬರುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ವಿಚ್ ಅವರ್ ಈಸ್ ಲೆಸ್. ಸೊ ಅಲ್ಲಿಗೆ ನಾವು 80,000 rupees 80Cಯಲ್ಲಿ ಎಲಿಜಿಬಲ್ ಆಗುತ್ತೆ. ಸರಿನಾ? ಅದಾದಮೇಲೆ 80CCC. ಸೊ ಯಾವುದು ಅಂತಂದರೆ ಪ್ರೀವಿಯಸ್ ಕ್ಲಾಸ್ ಹೇಳಿದ್ದೆ ನಾನು. ಕಾಂಟ್ರಿಬ್ಯೂಷನ್ ಟು ಆನಿಟಿ ಪ್ಲಾನ್ ಆಫ್ LIC ಆನಿಟಿ ಅಂತ ಬಂದಾಗ, ಸೊ ಆನಿಟಿ ಅಂತ ಬಂದಾಗ ಅಥವಾ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ LIC ಫಂಡ್ಗೆ ಮಾಡಿದಾಗ ಸೊ 80CCಯಲ್ಲಿ ತಗೋಬೇಕಾಗತ್ತೆ. ಸೊ ಅದು ನಮಗೆ ಅದು ಅಷ್ಟೇ 1,50,000 ಮ್ಯಾಕ್ಸಿಮಮ್ ಲಿಮಿಟಲ್ಲಿ ಬರುತ್ತೆ. ಯಾವ್ಯಾವುದು? 3 ಸೆಕ್ಷನ್ಸ್ 80C, 80CCC ಮತ್ತು 80CCD. ಈ 3 ಸೆಕ್ಷನ್ಗೂ ಅವ್ರು ಎಷ್ಟಾದರೂ ಸೇವಿಂಗ್ಸ್ ಮಾಡಲಿ ಮ್ಯಾಕ್ಸಿಮಮ್ ಆಫ್ 1,50,000 ಕೊಡ್ಬೋದು. ಸೊ 15,000 rupees ಆರ್ ಮ್ಯಾಕ್ಸಿಮಮ್ 1,50,000. ಸೊ 15,000 rupees ವಿಚ್ ಅವರ್ ಇಸ್ ಲೆಸ್ ತಗೊಂಡಿದ್ದೀವಿ ನಾನು. ಸರಿನಾ? ಈಗ ನಾವು 80Gಗೆ ಹೋಗಬೇಕು. 80Gಗೆ ಹೋಗ್ಬೇಕಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಸೊ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ತಗೋಬೇಕು. ಸೊ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ 9 lakhs. ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು ಅಂತಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಕ್ಯಾಶುವಲ್ ಇನ್ಕಮ್ಸು ಏನಾದರೂ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಸೇರಿದ್ರೆ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಅರ್ಥ. ಸೊ ಪ್ರಾಬ್ಲಮಲ್ಲಿ ಆ ಥರದ್ದು ಏನು ಇನ್ಫಾರ್ಮೇಷನ್ ಇಲ್ಲ. ಗ್ರಾಸ್ ಟೋಟಲ್ ಇನ್ಕಮ್ 9 lakhs ಅಂತ ಕೊಡ್ತಾನೆ. LTCG, STCG, ದಟ್ಟು STT ಆಗಿರುತ್ತೆ. ಮತ್ತು ಕ್ಯಾಶುವಲ್ ಇನ್ಕಮ್ ಈ ಥರದ್ದು ಏನಾದರೂ ನಿಮ್ಮ ಪ್ರಾಬ್ಲಮಲ್ಲಿ ಇದೆಯಾ? ಇಲ್ಲ. ಸೊ ಹಾಗಾಗಿ ನಾನು ಆಸ್ ಇಟ್ ಈಸ್ 9 lakh rupees ಟ್ರೀಟೆಡ್ ಆ್ಯಸ್ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಟ್ರೀಟ್ ಮಾಡಿದೆ. ಅದಾದಮೇಲೆ ಸೊ ಈಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Gಗೆ ಹೋದಾಗ ಸೊ ಇಷ್ಟು ದಿನ ನಾವು ಡಿಡಕ್ಷನ್ ಮಾಡಬೇಕು 80Sಲ್ಲಿ. ಏನಪ್ಪ ಅಂತಂದರೆ 80G ತನಕ ನಾವು ಏನೆಲ್ಲ ಡಿಡಕ್ಷನ್ಸ್ ಕೊಟ್ಟಿರ್ತೀವಿ ಅದನ್ನೆಲ್ಲ ಕಳೀರಿ ನೋಡಿ. 80C ಕೊಟ್ಟಿದ್ದೀವಿ, 80CCC ಕೊಟ್ಟಿದ್ದೀವಿ. ಸೊ 80G ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ
ಸೊ ಅದರ್ ದೆನ್ ATG ಬಿಟ್ಟು ATG ಮತ್ತು ATGG ಬಿಟ್ಟು ಉಳಿದಂತಹ ಎಲ್ಲಾ ಡಿಡಕ್ಷನ್ಸ್ ಅನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಕಳೆದರೆ ಬರುವಂತ ಅಮೌಂಟ್ ಅನ್ನು ನಾವು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ATC ಇದೆ, ಎಷ್ಟು ಅಮೌಂಟ್ ಇದೆಯಪ್ಪ ಅಂತಂದ್ರೆ 80,000 rupees ಇದೆ. ನೆಕ್ಸ್ಟ್ ATCCC ಇದೆ, ಅದು 15,000 ಇದೆ. ಟೋಟಲ್ ಮಾಡಿದ್ರೆ 95,000 rupees ಇದೆ. ಸೊ 9 lakhs ಅಲ್ಲಿ 95,000 ಕಳೆದ್ರೆ 8,05,000 rupees ಬರುತ್ತೆ. 8,05,000 ನಾವು ಈಗೇನಾದ್ರು ಕ್ಯಾಶುವಲ್ ಇನ್ಕಮ್ ಇತ್ತು ಅಂತಂದ್ರೆ ಅದನ್ನ ಆಡ್ ಮಾಡಿ, LTCG ಇತ್ತು ಅಂದ್ರೆ ಆಡ್ ಮಾಡಿ, STCG ಇತ್ತು ಅಂದ್ರೆ ಆಡ್ ಮಾಡ್ಬೋದು. ಸೊ ಅದೇನಿಲ್ಲ, ಸೊ ನಿಲ್ ಮಾಡಿದ್ದೀನಿ. ಸೊ ಈಗ ಅದನ್ನ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. 8,05,000 ಕ್ಲಿಯರ್ ಆಯ್ತಲ್ಲ. ಸೊ ಈ 8,05,000 ಬಂದ ಮೇಲೆ ಈಗ ವಾಟ್ ಈಸ್ ದ ಅಮೌಂಟ್ ಅವೈಲಬಲ್ ಅಂಡರ್ ಸೆಕ್ಷನ್ ATG. ಸೊ ಎಷ್ಟು ಕ್ವಾಲಿಫೈ ಆಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ ಎಷ್ಟು ಕೊಟ್ಟಿದ್ದಾರೆ ಅವರು? 10,000 rupees ಕೊಟ್ಟಿದ್ದಾರೆ. ಸೊ 10,000 rupees 100% ಕ್ವಾಲಿಫೈ ಅಮೌಂಟ್ ಅದು. ಸೊ ಹಾಗಾಗಿ ಯಾರೇ ಕಾಂಟ್ರಿಬ್ಯೂಟ್ ಮಾಡಲಿ, ಸೊ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅಷ್ಟು ಅಮೌಂಟ್ ಅವರಿಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ ATG ಅಲ್ಲಿ ಸಿಗತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್. ಸೊ ದಿಸ್ ಈಸ್ ಆಲ್ಸೋ 100% ಆಫ್ ಅಮೌಂಟ್ ಕಾಂಟ್ರಿಬ್ಯೂಟೆಡ್. ಸೊ ಇಲ್ಲಿ ಪ್ರಾಬ್ಲಮ್ 10,000 ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, 10,000 rupees ನಮಗೆ ಕ್ವಾಲಿಫೈ ಅಮೌಂಟ್ ಅಲ್ಲಿ ತಗೋತೀವಿ. ಆಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ಅದರ್ ಡೊನೇಷನ್ಸ್ ಇದೆ ಪ್ರಾಬ್ಲಮ್ ಅಲ್ಲಿ. ಏನೇನಿದೆ ಅದರ್ ಡೊನೇಷನ್ಸ್ ಅಂದ್ರೆ ಕಾಂಟ್ರಿಬ್ಯೂಷನ್ ಟು ಚಾರಿಟಬಲ್ ಹಾಸ್ಪಿಟಲ್ಸ್ ಇದೆ. ಸೊ ಇದನ್ನ ಅಸ್ಯೂಮ್ ಟು ಬಿ ಅಪ್ರೂವ್ಡ್ ಹಾಸ್ಪಿಟಲ್ ಅನ್ಕೊಂಡ್ರೆ ಸೊ ಅದು ಎಷ್ಟು ಪರ್ಸೆಂಟ್ ಎಲಿಜಿಬಲ್ ಆಗುತ್ತೆ ನಮಗೆ ಅಂತಂದ್ರೆ 10,000 ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಟೇಕ್ ಇನ್ ಕಾಲಮ್. ಆ 10,000 rupees ನಮ್ಗೆ ಎಲಿಜಿಬಲ್ ಆಗತ್ತಾ ಅಂದ್ರೆ ಇಲ್ಲ. ಈಗ 10,000 rupeesಗೆ 10% ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮಾಡ್ಕೊಂಡ್ರೆ 80,500 ಬರುತ್ತೆ. ಬಿಕಾಸ್ ನಮ್ಮ ಹತ್ರ ನೋಡಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 8,05,000 ಇದೆ, ಅದಕ್ಕೆ 10% ಮಾಡಿದ್ರೆ 80,500 ಇರುತ್ತೆ. ಸರಿನಾ. ಅದರಲ್ಲಿ ಲೋಯೆಸ್ಟ್ ಮಾಡಿ ವಿಚ್ ಅವರ್ ಇಸ್ ಲೆಸ್ ನೋಡ್ಬೇಕು ಎಲಿಜಿಬಲ್ ಆಗೋದಕ್ಕೆ. ಸೊ ಅಮೌಂಟ್ ಆಫ್ ಡಿಡಕ್ಷನ್ ಎಲಿಜಿಬಲ್ ಫಾರ್ ಡಿಡಕ್ಷನ್, ಸೊ ಲೋಯರ್ ಆಫ್ 10,000 ಅಂಡ್ 80,500. ಸೊ ಅಲ್ಲಿ ನಮಗೆ ಎಷ್ಟಿದೆಯಪ್ಪ ಅಂತಂದ್ರೆ 80,500 ಜಾಸ್ತಿ ಇದೆಯಾ 10,000 ಜಾಸ್ತಿ ಇದೆಯಾ ಅಂತಂದ್ರೆ 80,500 ಜಾಸ್ತಿ ಇದೆ, 10,000 ಕಡಿಮೆ ಇದೆ ಲೋಯರ್ ಅಮೌಂಟು. ಆ 10,000 ನಮಗೆ ತಗೋತೀವಿ. ಅದರಲ್ಲಿ ಅಮೌಂಟ್ ಆಫ್ ಡಿಡಕ್ಷನ್ ಫಾರ್ ದ ಅದರ್ ಡೊನೇಷನ್ಸ್ಗೆ 50% ಎಲಿಜಿಬಲ್ ಅಮೌಂಟ್ ಆಫ್ 50% ಆಫ್ 10,000. ಸೊ ಏನ್ ಎಲಿಜಿಬಲ್ ಆಗಿದೆ ಅದರಲ್ಲಿ 50% ಕ್ವಾಲಿಫೈ ಆಗುತ್ತೆ. ಸೊ ನಮಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ ATGಗೆ ಸಿಗೋದಕ್ಕೆ ಸೊ ಅದು 5,000 ಹೊರಗಡೆ ತಗೊಂಡಿದ್ದೀನಿ. ಕ್ಲಿಯರ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡರ್ ಸೆಕ್ಷನ್ ATG ಅಲ್ಲಿ. ಸೊ 100% ಕ್ವಾಲಿಫೈ ಆಗಿದೆ, ಎಲಿಜಿಬಲ್ ಆಗಿದೆ, ಮತ್ತೆ 50% ಕ್ವಾಲಿಫೈ ಆಗುತ್ತೆ. ಸೊ 50% ಕ್ವಾಲಿಫೈ ಆಗುತ್ತೆ, ಅದರಲ್ಲಿ 50% ಮತ್ತೆ ಎಲಿಜಿಬಲ್ ಆಗಿದೆ ಅಂತ. ಸೊ ಈ ತರ ಪ್ರಾಬ್ಲಮ್ಸ್ ನಾವು ನೋಡ್ಕೋಬೇಕಾಗತ್ತೆ ATGಗೆ ಬಂದಾಗ. ಸೊ ಅದಾಯ್ತಲ್ಲ. ಅದಾದ್ಮೇಲೆ ಈಗ ಬನ್ನಿ. ಸೊ ನೋಡಿ ATGಯಲ್ಲಿ ಟೋಟಲ್ ಅಮೌಂಟ್ ಮಾಡಿ ಎಷ್ಟು ಬಂತು? 25,000 ಬಂತು. ಅಮೌಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATGಗೆ 25,000 ನೋಡಿ, 5,000 10,000 10,000 25,000 ಬಂತು. ಈ 25,000 ಅನ್ನ ಈಗ ಸ್ಟೇಟ್ಮೆಂಟ್ ಅಲ್ಲಿ ಫೈನಲ್ ಸ್ಟೇಟ್ಮೆಂಟ್ ಮಾಡೋಣ. ನೋಡಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ ATGಯಲ್ಲಿ ಸೊ 25,000 ಕೊಡಿ, ಸಿ ವರ್ಕಿಂಗ್ಸ್ ಅಂತ ಹಾಕಿದ್ದೀನಿ. ಸೊ ಇಷ್ಟೊತ್ತು ಮಾಡಿರೋ ವರ್ಕಿಂಗ್ಸ್ ಈಗ ಎಲ್ಲ ಟೋಟಲ್ ಮಾಡೋ ಔಟ್ ಕಾಲಮ್ ತಗೊಳ್ಳಿ. 1,20,000 ಬರುತ್ತೆ. 1,20,000 ಅನ್ನ 9 lakhs ಅಲ್ಲಿ ಲೆಸ್ ಮಾಡಿದ್ರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಆಲ್ ಹೆಡ್ಸ್ ಬರುತ್ತೆ. ಅದನ್ನ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ, ಅಥವಾ ನೆಟ್ ಇನ್ಕಮ್ ಅಂತ ಕರಿತೀವಿ. ದಟ್ ಈಸ್ 7,80,000. ಇದು ನಮಗೆ ATC ಅಲ್ಲಿ ಮತ್ತೆ ATCC ಅಲ್ಲಿ ಮತ್ತೆ ATG ಅಲ್ಲಿ ನಮಗೆ ಬರುವಂತ ಒಂದು ಪ್ರಾಬ್ಲಮ್. ಕ್ಲಿಯರ್ ಆಯ್ತಲ್ಲ. ನೋಡಿ ಇಲ್ಲಿ ಹಾಕಿದ್ದೀನಿ ನೋಟು. ಇಟ್ ಈಸ್ ಅಸ್ಯೂಮ್ಡ್ ದಟ್ ಗ್ರಾಸ್ ಟೋಟಲ್ ಇನ್ಕಮ್ ಡಸ್ ನಾಟ್ ಇನ್ಕ್ಲೂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂಡ್ ಕ್ಯಾಶುವಲ್ ಇನ್ಕಮ್ ಅಂತ ಹೇಳಿದ್ವಿ. ಸೊ ಅದು ಎಕ್ಸ್ಪ್ಲನೇಷನ್ಸ್ ಆಗಲಿ ಹೇಳಿದೆ. ಅರ್ಥ ಆಯ್ತಲ್ಲಪ್ಪ. ರೈಟ್. ಇನ್ನ ಒಂದು ಪ್ರಾಬ್ಲಮ್ನ ಮಾಡೋಣ ಬನ್ನಿ. ನೋಡಿ, ಒಂದು ಸಣ್ಣ ಪ್ರಾಬ್ಲಮ್ 2015 ಅಲ್ಲಿ ಎಕ್ಸಾಮ್ ಕೇಳಿದ್ದಾನೆ. ಮಿಸ್ಟರ್ ರಾಜು ಈಸ್ ಆನ್ ಅನ್ಮ್ಯಾರಿಡ್ ಇಂಡಿವಿಜುವಲ್ ಹೂ ಈಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಸರ್ಟಿಫೈಡ್ ಆಸ್ ಎ ಸಿವಿಯರ್ಲಿ ಡಿಸೇಬಲ್ಡ್. ಸೊ ಸಿವಿಯರ್ಲಿ ಅಂದ್ರೆ 80%ಗಿಂತ ಜಾಸ್ತಿ ಡಿಸೇಬಲ್ಡ್ ಆಗಿದ್ದಾರೆ ಅಂತ. His GTI gross total income during the previous year 2018-19 is 5 lakhs. He does not own a house and lives in a rented house by paying monthly rent of 8,000 rupees. Compute his taxable income for the assessment year 2020. ಸೊ ಇದು ಯಾವ ಡಿಡಕ್ಷನ್ ಸಿಗುತ್ತೆ ಇಲ್ಲಿ ಅನ್ನೋದು ಪ್ರಶ್ನೆ ಡೌಟ್ ಆಗುತ್ತೆ. ಸೊ ಇದು
ನಮಗೆ 100% 80 ಡಬಲ್ ಜಿಗೆ ಬರುತ್ತೆ. ಯಾಕೆ ಅಂತಂದ್ರೆ ಪ್ರಾಬ್ಲಮ್ ನಲ್ಲಿ ಓದಿದ ಕೂಡಲೇ ನಮ್ಗೆ ಅರ್ಥ ಆಯ್ತು ನೋಡಿ, ರೆಂಟೆಡ್ ಹೌಸ್ ಅಲ್ಲಿ ಇದ್ದಾನೆ ಅಂತ. ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್ ಎಲ್ಲ ಕೊಟ್ಮೇಲೆ ಹಿ ಡಸ್ ನಾಟ್ ಓನ್ ಎ ಹೌಸ್, ಸ್ವಂತ ಮನೆ ಇಲ್ಲ, ಮತ್ತೆ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್ ಬೈ ಪೇಯಿಂಗ್ ಮಂತ್ಲಿ ರೆಂಟ್ ಆಫ್ 8,000 rupees. ಸೊ ಇದೇನು ಸರ್ ನಮ್ಗೆ ಹಂಗಾದ್ರೆ HRA ಅಥವಾ RF ರೆಂಟ್ ಫ್ರೀ ಅಕಾಮಿಡೇಷನ್ ಅಲ್ಲಿ ಬರ್ಬೋದಲ್ಲ ಅಂತ ಅನ್ಕೋಬಹುದು. ಇಲ್ಲ, ಇಲ್ಲಿ ಅದಕ್ಕೆ ನಿಮ್ಗೊಂದು ನೋಟ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಲಾಸ್ಟ್ ಅಲ್ಲಿ ಒಂದು ನೋಟ್ ಅನ್ನ ಮಾಡಿದ್ದೀನಿ. The assessee is not in receipt of any amount supporting the payment of rent like house rent allowance. ಸೊ ಇಲ್ಲಿ ಹೌಸ್ ರೆಂಟ್ ಅಲೋವೆನ್ಸ್ HRA ಬರದೇ ಇದ್ದಾಗ ಆ ವ್ಯಕ್ತಿ ಅಥವಾ ಆ ಅಸೆಸಿ ರೆಂಟೆಡ್ ಹೌಸ್ ಅಲ್ಲಿ ಇದ್ದು ರೆಂಟ್ ಪೇ ಮಾಡ್ತಾ ಇರ್ತಾನೆ, ಬಟ್ ಎಂಪ್ಲಾಯರ್ ಕಡೆಯಿಂದ HRA ಬರ್ತಿರೋದಿಲ್ಲ, RFA ಬರ್ತಿರೋದಿಲ್ಲ. ಆ ತರದ ವ್ಯಕ್ತಿಗಳಿಗೆ ಎಲ್ಲಿ ಸಿಗತ್ತೆ ಅಂತಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80GG ಅಲ್ಲಿ ಡಿಡಕ್ಷನ್ ಸಿಗುತ್ತೆ. ಕ್ಲಿಯರ್? ಸೊ ಹಾಗಾಗಿ ಬನ್ನಿ ಈಗ. ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಗಿವನ್ ಇನ್ ದ ಪ್ರಾಬ್ಲಮ್ ಹೌ ಮಚ್ 5 lakh rupees ಬರ್ಕೊಳ್ಳಿ. ಅದಾದ್ಮೇಲೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80GG. ಸೊ ರೆಂಟ್ ಪೇಯ್ಡ್ ಫಾರ್ ರೆಸಿಡೆನ್ಸಿಯಲ್ ಹೌಸ್, ಸೊ ವರ್ಕಿಂಗ್ ಅನ್ನ ನೋಡಿ ಅಂತ ಹೇಳ್ತೇನೆ, 58,500 ಬರುತ್ತೆ. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 80U ಗಿವನ್ ಇನ್ ದ ಸಿವಿಯರ್, ಸೊ 1,25,000. ಸಿವಿಯರ್ ಡಿಸೇಬಿಲಿಟಿ ಇತ್ತು ಅಂತಂದ್ರೆ 1,25,000 ಕೊಡಬೇಕು. ನಾರ್ಮಲ್ ಡಿಸೇಬಿಲಿಟಿ ಇತ್ತು ಅಂತಂದ್ರೆ 75,000 ಕೊಡಬೇಕು 80U ಅಲ್ಲಿ, ಸರಿನಾ? ಸೊ ಹಾಗಾಗಿ ಅವೆರಡು ಟೋಟಲ್ ಮಾಡಿದ್ರೆ 1,83,500 ಬರುತ್ತೆ. ಟ್ಯಾಕ್ಸಬಲ್ ಇನ್ಕಮ್ ಅದು ನಮಗೆ 3,16,500 ಬರುತ್ತೆ. ಸೊ ಇಲ್ಲಿ ವರ್ಕಿಂಗ್ ಅನ್ನ ನೋಡಿ ಅಂತ ಹಾಕಿದೀನಿ ನೋಡಿ. ರೆಂಟ್ ಪೇಯ್ಡ್ ಫಾರ್ ರೆಸಿಡೆನ್ಸಿಯಲ್ ಹೌಸ್, ಸಿ ವರ್ಕಿಂಗ್ ನೋಟ್ 58,500 ಹೆಂಗ್ ಬಂತು ಅಂತ. ಸೊ ಅದನ್ನ ಹೆಂಗ್ ಬಂತು ಅಂದ್ರೆ ವರ್ಕಿಂಗ್ ನೋಟ್ಸ್ ನೋಡ್ಬೇಕೀಗ. ಫಸ್ಟ್ಗೆ ನಾವು 80GG ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತೀವಿ. 80GG ಕ್ಯಾಲ್ಕುಲೇಟ್ ಮಾಡೋದು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 5,000 rupees ಪರ್ ಮಂತ್. ಸೊ ಇದು ಪ್ರಾವಿಷನ್ ಕೊಟ್ಟಿದ್ದಾನೆ 80GG ಅಲ್ಲಿ. ಸೊ 5,000 into 12 ಮಾಡಿದ್ರೆ 60,000 ಬರುತ್ತೆ. 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮಾಡಿದ್ರೆ 93,750 ಬರುತ್ತೆ. ಸೊ ಎಕ್ಸೆಸ್ ಆಫ್ ರೆಂಟ್ ಪೇಯ್ಡ್ ಓವರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ಏನ್ ರೆಂಟ್ ಪೇ ಮಾಡಿದರೆ ಅದರಲ್ಲಿ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ತಗೋಬೇಕು. ಅದು ಯಾವ ತರ ಅಂತಂದ್ರೆ ಈ ತರ ಕೆಳಗೆ ಕಾಣಿಸಿ ನೋಡಿ. 8,000 ಇಂಟು ಅವ್ರು ರೆಂಟ್ ಪೇ ಮಾಡ್ತಾ ಇರೋದು ಎಷ್ಟು, 8,000 rupees ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. 8,000 rupees ಮಂತ್ಲಿ ರೆಂಟ್ ಪೇಯ್ಡ್. ಓಕೆ, 8,000 into 12 ಮೈನಸ್ 10% ಆಫ್ 3,75,000. ಈ 3,75,000 ಎಲ್ಲಿ ಬಂದಿರುತ್ತೆ ಅಂದ್ರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಬಂದಿರುತ್ತೆ. ಸೊ ಅದನ್ನ ಮಾಡಿ ಟೋಟಲ್ ಮಾಡಿ 10% ಆಫ್ 3,75,000 ಅಂತಂದ್ರೆ 37,500 ಬರುತ್ತೆ. ಇದು 80,000 ಪ್ಲಸ್ ಇದು 8,000 ಪ್ಲಸ್ 12 ಇಂಟು 12 ಮಾಡಿದ್ರೆ ನಮಗೆ ವಿ ವಿಲ್ ಗೆಟ್ 80 ಪ್ಲಸ್ 96,000 ಬರುತ್ತೆ. 96 ಅಲ್ಲಿ ಇದನ್ನ ಕಳೆದ್ರೆ 58,500 rupees ಎಕ್ಸೆಸ್ ಆಗಿ ಕಟ್ತಾ ಇದ್ದಾನೆ. ಈ ಮೂರಲ್ಲಿ ವಿಚ್ ಅವರ್ ಇಸ್ ಲೆಸ್, ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಡ್ ಅಂತಾನೆ. ಸೊ ಹಾಗಾಗಿ ಈ ಲೀಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ 58,500 rupees ಇದೆ, ಅದು 80GG ಅಲ್ಲಿ ಕ್ಲೈಮ್ ಮಾಡ್ತಾನೆ ಅಂತ ಇಲ್ಲಿ ತಗೊಂಡ್ವಿ. ಸೊ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಹೆಂಗೆ ಮಾಡೋದು. ಸೊ ಹಾಗೆ ಮಾಡಿದಂಗೆ ನೋಡಿ, ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್, ಕ್ಯಾಶುವಲ್ ಇನ್ಕಮ್. ಪ್ರಾಬ್ಲಮ್ ಅಲ್ಲ ಆ ಥರದ್ದು ಏನು ಇಲ್ಲ. ಏನು 5 lakhs ಇದೆ ಅದೇ ಗ್ರಾಸ್ ಟೋಟಲ್ ಇನ್ಕಮ್, ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ತಗೋಬಹುದು 5 lakhs. ಅದಕ್ಕೆ ಈಗ ಏನ್ 80G ಮತ್ತೆ 80GG ಬಿಟ್ಟು ಉಳಿದಂತ ಎಲ್ಲಾ ಸೆಕ್ಷನ್ಸ್ ಅಲ್ಲಿ ಏನ್ ಎಕ್ಸಾಮ್ಷನ್ಸ್ ಕೊಡ್ತೀರಾ ಅದೆಲ್ಲ ಏನ್ ಎಲಿಜಿಬಲ್ ಇರುತ್ತೆ ಅದನ್ನೆಲ್ಲ ಕಳಿಬೇಕು. ಸೊ ಯಾವ್ದು ಕೊಟ್ಟಿದೀವಿ, 80U ಮಾತ್ರ ಇದೆ ನಿಮ್ ಪ್ರಾಬ್ಲಮ್ ಅಲ್ಲಿ 1,25,000 ಅದನ್ನ ಮಾತ್ರ ಕೊಡಿ. 80U 1,25,000. 5 lakhs ಅಲ್ಲಿ 1,25,000 ಹೋಯ್ತು ಅಂತಂದ್ರೆ 3,75,000 ಬರುತ್ತೆ. ಅದನ್ನ ನೀವೇನಂತ ಕರಿಬಹುದು, ಈಗ ಆಡ್ ಏನಾದ್ರು ಕ್ಯಾಶುವಲ್ ಇನ್ಕಮ್ಸ್ ಆ ತರದಿದ್ರೆ ಆಡ್ ಮಾಡಿ. ಈ ಪ್ರಾಬ್ಲಮ್ ಅಲ್ಲಿ ಏನ್ ಇಲ್ವಲ್ಲ, ಸೊ ಹಾಗಾಗಿ ಬಂದಿರುವಂತ 3,75,000 ನೀವೇನಂತ ಕರಿಬಹುದು, ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಆಫ್ಟರ್ ಕ್ಯಾಲ್ಕುಲೇಷನ್ಸ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನೀವು 80GG ಮಾಡಬಹುದು. ಈಗ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 5,000 ಇಂಟು 12 ಮಾಡಿದ್ರೆ 60,000 ಬರುತ್ತೆ. 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಸೊ 3,75,000 ಪ್ಲಸ್ 25% ಮಾಡ್ಕೊಂಡ್ರೆ 93,750 ಬರುತ್ತೆ. ಎಕ್ಸೆಸ್ ಆಫ್ ರೆಂಟ್ ಪೇಯ್ಡ್ ಓವರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ 8,000 ಇಂಟು 12 ಮಾಡಿದ್ರೆ 96,000 ಮೈನಸ್ 37,500 ಮಾಡಿದ್ರೆ 58,500 ಬರುತ್ತೆ. ಈ 3 items ಅಲ್ಲಿ ವಿಚ್ ಇಸ್ ದ ಲೀಸ್ಟ್ ಐಟಮ್, 58,500 is the least item that is eligible under section 80GG ಅಲ್ಲಿ ಎಲಿಜಿಬಲ್ ಆಗುತ್ತೆ. that should be take in the statement. ಲಾಸ್ಟ್ ಅಲ್ಲಿ ನೋಡಿ ರೆಂಟ್ ಪೇಯ್ಡ್ ಫಾರ್ ರೆಸಿಡೆನ್ಸಿಯಲ್ ಅಂತ ಬರ್ಕೊಂಡಿದ್ದೀನಿ 58,500. ಈ ಎರಡನ್ನೂ ಟೋಟಲ್ ಮಾಡಿ ಹೊರಗಡೆ ತಗೊಂಡಿದ್ದೀನಿ 1,83,500 ಬಂತು. 5 lakhs ಅಲ್ಲಿ 1,83,500 ಕಳೆದ್ರೆ 3,16,500 ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಅಂತ
ಅಂತ ಕರಿತೀವಿ. ಈ 3,16,500 ಮೇಲೆ ಅವನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಫೈನ್. ಇದು ನಮಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80GGL ಮಾಡೋಂಥದ್ದು. ಸೊ ಇದು ಅರ್ಥ ಆಗಿದೆ ಅಂತ. 2017ರಲ್ಲಿ ಒಂದು 14 ಮಾರ್ಕ್ಸ್ಗೆ ಎಕ್ಸಾಮ್ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತೀನಿ ಈಗ. ಡಿಡಕ್ಷನ್ಸು ಕ್ಯಾಲ್ಕುಲೇಟ್ ಮಾಡಿಕೊಂಡು ಟೋಟಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅದಾದ್ಮೇಲೆ ಟ್ಯಾಕ್ಸ್ ಲಯಬಿಲಿಟಿನೂ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಸಿಂಪಲ್ ಆಗಿದೆ. ಸೊ ಲೆಟ್ ವಿ ಸ್ಟಾರ್ಟ್. ಬನ್ನಿ ಮುಂದೆ ಪ್ರಾಬ್ಲಮ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮಿಸ್ ಸುನೀತಾ ಸಬ್ಮಿಟ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್: ಇನ್ಕಮ್, ಕಂಪ್ಯೂಟೆಡ್ ಸ್ಯಾಲರಿ ಇನ್ಕಮ್ 2 lakhs, ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ ಪ್ರಾಪರ್ಟಿ let out 65,000, agriculture income Bangladesh 1 lakh, share of income from HUF 1,70,000, computed income STCG short term capital gain 75,000, expenses made by her, life insurance premium paid 28,000 rupees, sum assured 25 lakhs, medical insurance premium paid 18,000, loan repayment towards home loan installment 20,000, contribution 20,000 rupees to the Swachh Bharat Kosh set up by the central government. Compute his total income and tax liability for the assessment year 2019-20. Okay, fine. So ನಮಗೆ ಇಂಪಾರ್ಟೆಂಟ್ ಇದು. ಸೊ 2019-20 ಅಂತ ಹಾಕೋಬೇಕಲ್ಲಿ ಸ್ಮಾಲ್ ಆಗಿ. ಸೊ ಪ್ರೀವಿಯಸ್ ಇಯರ್ನ ಟೈಪ್ ಮಾಡಿದ್ದೀವಿ ಅಷ್ಟೇ, ಚೇಂಜ್ ಮಾಡೋಣ. 19-20. ಓಕೆ, ಫೈನ್. ಸೊ ಅದಾದಮೇಲೆ ಈಗ ನಮ್ಮ ಪ್ರಾಬ್ಲಮಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿ. ಪ್ರಾಬ್ಲಮನ್ನು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಮಿಸ್ ಸುನೀತಾ ಫಾರ್ ದ ಅಸೆಸ್ಮೆಂಟ್ ಇಯರ್ ಸೊ 19-20 ಪರ್ಟಿಕ್ಯುಲರ್ ಅಂಡ್ ಅಮೌಂಟ್ ಗಿವನ್, ಮತ್ತೆ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಇಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಫೈನ್, ಹೌದಾ? ಸೊ ಓಕೆ, ಶಾಲ್ ವಿ ಸ್ಟಾರ್ಟ್. ಸೊ ಈಗ ನಮ್ಮ ಪ್ರಾಬ್ಲಮಲ್ಲಿ ಏನಿದೆಯಪ್ಪ ಅಂತಂದರೆ, ಫಸ್ಟು 5 heads ಆಫ್ ಇನ್ಕಮ್ಸ್ನ ಬರ್ಕೋಬೇಕು. ಇನ್ಕಮ್ ಫ್ರಮ್ ಸ್ಯಾಲ್ರಿ ಫಸ್ಟ್ಗೆ. ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಎಷ್ಟಿದೆ ಕಂಪ್ಯೂಟ್ ಮಾಡಿರೋದು? 2 lakhs rupees ಇದೆ ನೋಡಿ ಪ್ರಾಬ್ಲಮಲ್ಲಿ. ದಿ ಗಿವನ್ ಕಂಪ್ಯೂಟೆಡ್ ಸ್ಯಾಲ್ರಿ ಇನ್ಕಮ್ 2 lakh rupees. ಕ್ಲಿಯರ್? ರೈಟ್. ಸೊ ಅದಾದಮೇಲೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟಿದೆ? ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ ನೋಡಿ. ಎಷ್ಟಿದೆ ಪ್ರಾಬ್ಲಮಲ್ಲಿ? 65,000. ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ ಪ್ರಾಪರ್ಟಿ ಲೆಟ್ ಔಟ್. ಸೊ ಬಾಡಿಗೆ ಕೊಟ್ಟಿರೋದು 65,000. ಸೊ ಬರ್ಕೊಳ್ಳಿ 65,000. ನೆಕ್ಸ್ಟ್ ಅದಾದಮೇಲೆ ಥರ್ಡ್ ಹೆಡ್ ಯಾವುದು ನಿಮ್ಗೆ ಗೊತ್ತು ಚೆನ್ನಾಗಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಹೌ ಮಚ್? ನಿಲ್. ಪ್ರಾಬ್ಲಮಲ್ಲಿ ಏನು ಕೊಟ್ಟಿಲ್ಲ. ನೆಕ್ಸ್ಟ್ ಫೋರ್ತ್ ಹೆಡ್ ಯಾವುದು? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಬರುವಂಥದ್ದು. ಅದ್ರಲ್ಲಿ ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ STCG ಕೊಟ್ಟಿದ್ದಾನೆ ನೋಡಿ ಪ್ರಾಬ್ಲಮಲ್ಲಿ. ಸೊ ಹೌ ಮಚ್ STCG ಕೊಟ್ಟಿದ್ದಾನೆ? ಕಂಪ್ಯೂಟೆಡ್ ಇನ್ಕಮ್ ST 75. ಇಲ್ಲಿ ನೀವು ಒಂದು ನೆನಪಿಟ್ಕೋಬೇಕು, STT ಪೇ ಆಗಿಲ್ಲ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನಲ್ ಟ್ಯಾಕ್ಸು ಪೇ ಆಗಿಲ್ಲ. ಸೊ ಇದು ಗಮನದಲ್ಲಿರಲಿ. ಸೊ ಹಾಗಾಗಿ ಅದಕ್ಕೆ ಇಲ್ಲಿ ಬರ್ದಿ ನೋಡಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ STCG ಅದರ್ ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೈಬಲ್ ಫಾರ್ STTT. ಸೊ ಲೈಬಲ್ ಆಗದೆ ಇರೋದು ಇಲ್ಲಿ ತಗೊಂಡಿದ್ದೀನಿ ಅಂತ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಲೈಬಲ್ ಆಗದೆ ಇರೋದು 75,000. ಸೊ ಅದಾದ್ಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 5th head. ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಬಾಂಗ್ಲಾದೇಶ್ 1 lakh rupees ಫುಲ್ಲಿ ಟ್ಯಾಕ್ಸಬಲ್. ಇನ್ ಇಂಡಿಯಾ exempt. ಶೇರ್ ಆಫ್ ಇನ್ಕಮ್ ಫ್ರಮ್ HUF ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 2 ಅಲ್ಲಿ ನಮಗೆ exempt ಆಗುತ್ತೆ. ಸೊ ಈ ಎರಡು ಐಟಮ್ಸ್ನ ಟೋಟಲ್ ಮಾಡಿ 1 lakh rupees ಔಟರ್ ಕಾಲಮ್ ತಗೊಂಡಿದೀವಾ? ನೆಕ್ಸ್ಟ್ ಇದೆಲ್ಲ ಟೋಟಲ್ ಮಾಡಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ದಟ್ ಈಸ್ 4,40,000 rupees. ಸೊ ವಾಟ್ ವಿ ಗಾಟ್ 4,40,000 ದಟ್ ಈಸ್ ಕಾಲ್ಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿಬಹುದು. ಈಗ ನಾವು ಸೆಕೆಂಡ್ ಸ್ಟೆಪ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಕೊಡಬೇಕು. ವಾಟ್ ಆರ್ ದ ಡಿಡಕ್ಷನ್ಸ್ ಅವೈಲೇಬಲ್ ಇನ್ ದ ಪ್ರಾಬ್ಲಮ್? ಎಲ್ಲ ಡಿಡಕ್ಷನ್ಸ್ ಈಗ ಕೊಡಬೇಕು. ಕೊಟ್ಟಾದ್ಮೇಲೆ ನಮಗೆ ನೆಟ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಫಸ್ಟ್ 80C ಇದೆ ನೋಡಿ. 80C ಅಲ್ಲಿ ನಮ್ಮ ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ನೋಡಿ. ಸೊ ಎಕ್ಸ್ಪೆನ್ಸಸ್: ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ 28,000 rupees, ಸಮ್ ಅಶ್ಯೂರ್ಡ್ 25 lakhs, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ 18,000, ಲೋನ್ ರಿಪೇಮೆಂಟ್ ಟುವರ್ಡ್ಸ್ ಹೋಮ್ ಇನ್ಸ್ಟಾಲ್ಮೆಂಟ್ 20,000, contribution towards Swachh Bharat Kosh 20,000 rupees set up by central government. So also 4 items expenses made by her. ಸೊ ಹಾಗಾಗಿ ಆಕೆ ಏನೇನು ಮಾಡಿದ್ದಾಳೆ? ಸೊ ಅಲ್ಲಿ 80,000 rupees ಇದು ನಮಗೆ 80C ಅಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ 28,000 rupees ಆರ್ 20% ಆಫ್ ಸಮ್ ಅಶ್ಯೂರ್ಡ್ ವಿಚ್ ಅವರ್ ಈಸ್ ಲೆಸ್ ಅಂತ. 28,000 ಆರ್ 25 lakhs 20% 5 lakhs ವಿಚ್ ಅವರ್ ಈಸ್ ಲೆಸ್ 28,000 rupees. ಟೇಕ್ ಇನ್ ಕಾಲಮ್ 28,000 ಬಿಟ್ಕೊಂಡಿದ್ದೀನಿ, ಸರಿನಾ? ಅದಾದ್ಮೇಲೆ
ಲೋನ್ ರಿಪೇಮೆಂಟ್ ಆಲ್ಸೋ ಕಮ್ಸ್ ಅಂಡರ್ 80C ಅಲ್ಲೇ ಬರುತ್ತೆ 20,000. ಓಕೆ ಫೈನ್. ಟೋಟಲ್ ಮಾಡಿ ಮ್ಯಾಕ್ಸಿಮಮ್ 1,50,000 ಇರುತ್ತೆ, ಬಟ್ ಇಲ್ಲಿ 28 ಪ್ಲಸ್ 20 48 ಇರೋದ್ರಿಂದ 48 ಎಲಿಜಿಬಲ್ ಆಗುತ್ತೆ. ಟೇಕ್ ಔಟ್ ಕಾಲಮ್. ನೆಕ್ಸ್ಟ್ ಅದಾದ್ಮೇಲೆ 80D. 80D ಅಂದ್ರೆ ಮೆಡಿಕಲ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿರೋದು, ಹೆಲ್ತ್ಗೆ, ಏನು ಸೆಲ್ಫು, ವೈಫು, ಡಿಪೆಂಡೆಂಟ್ ಚಿಲ್ಡ್ರನ್ಸು, ಡಿಪೆಂಡೆಂಟ್ ಪೇರೆಂಟ್ಸ್ಗೆ ಏನಾದರೂ ಸ್ಪೆಂಡ್ ಮಾಡಿದ್ರೆ ಇಲ್ಲಿ ತಗೊಳ್ತೀವಿ. ಸೊ 18,000 rupees ಅಂತ ಹೇಳಿದ್ದಾರೆ. ಸೊ ಅಸ್ಯೂಮ್ ಟು ಬಿ ಸೆಲ್ಫ್. ಸೊ 18,000 rupees. Our maximum limit is 25,000 below 60 years. 60 ವರ್ಷದ ಒಳಗಡೆ ಇರುವವರಿಗೆ 25,000 ಮ್ಯಾಕ್ಸಿಮಮ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ವಿಚ್ ಎವರ್ ಇಸ್ ಲೆಸ್ 18,000 rupees ಇಸ್ ದ ಲೆಸ್ ಅಮೌಂಟ್. ಸೊ ಟೇಕ್ ಔಟ್ ಕಾಲಮ್. ಸೊ ಇಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ 50,000 ತನಕ ಕೊಡಬಹುದು, ಬಟ್ ಇಲ್ಲಿ ಲೆಸ್ ದ್ಯಾನ್ 50,000 ಇರೋದು 18,000. ಹಾಗಾಗಿ 18,000 ಎಲಿಜಿಬಲ್ ಆಗುತ್ತೆ. ಇದು ಗಮನದಲ್ಲಿ ಇರಬೇಕು. ಎಷ್ಟೇ ಸೇವಿಂಗ್ಸ್ ಮಾಡಲಿ 80D ಅಲ್ಲಿ ಮ್ಯಾಕ್ಸಿಮಮ್ ವಿಲ್ ಬಿ 50 ಆಗಬೇಕು. 50 ಡಸ್ ನಾಟ್ ಎಕ್ಸಿಡ್ 50. ಸೊ ಇಲ್ಲಿ 50,000 ಕಡಿಮೆ ಇದೆ. ಫೈನ್. ನೆಕ್ಸ್ಟ್ 80G ಸ್ವಚ್ಛ ಭಾರತ್ ಕೋಶ್. ಇದು 100% ಎಲಿಜಿಬಲ್. ಇದೇನು ಎಷ್ಟು ಕ್ವಾಲಿಫೈಡ್, ಎಷ್ಟು ಎಲಿಜಿಬಲ್, ಎಷ್ಟು ಕ್ವಾಲಿಫೈಡ್ ಅಂತ ನೋಡಿಸಿಲ್ಲ. ಸೊ ಹೌ ಮಚ್ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಸ್ವಚ್ಛ ಭಾರತ್ ಕೋಶ್. ಸೊ ಸಂಪೂರ್ಣವಾಗಿ ಅಷ್ಟು ಅಮೌಂಟು ಅದು ನಮಗೆ ಎಕ್ಸಾಮ್ಷನ್ ಅಲ್ಲಿ ನಮಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಟೇಕ್ ಇನ್ ಟು ಕನ್ಸಿಡರ್ ಔಟ್ ನಮಗೆ 20,000. ಸೊ ತಗೊಂಡ್ವಲ್ಲ. ಸೊ ತಗೊಂಡ್ಮೇಲೆ ಎಲ್ಲ ಡಿಡಕ್ಟ್ ಮಾಡಿ ಎಲ್ಲ ಅದರಲ್ಲಿ ಕಳಿಬೇಕಾಗತ್ತೆ. ಯಾವುದರಲ್ಲಿ? ಸೊ 4,40,000 minus 48 minus 18 minus 20 ಎಲ್ಲ ಮಾಡಿದ್ರೆ we will get 3,54,000. ಕ್ಲಿಯರ್? ಸೊ ಇಷ್ಟು ಮಾಡಿದ್ರೆ ಅದನ್ನ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ಈಗ 3,54,000 ಅನ್ನ ನಾವು ಈಗ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಲ್ಯಾಬ್ ಅಪ್ಲೈ ಮಾಡ್ತೀವಿ. ಅಪ್ ಟು 2,50,000 ಏನಾಯ್ತು? ನಿಲ್ ಆಯ್ತು. ಹೌದು ತಾನೆ? ನೆಕ್ಸ್ಟ್ ಎರಡನೇ ಸ್ಲಾಟ್ ಏನಾಗಿರುತ್ತೆ? 2,50,000 to 5,00,000ಗೆ ಸೊ 5% ಅಪ್ಲೈ ಮಾಡಬೇಕು. ಬಟ್ ನಮ್ಮ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿದೆ? ನಮ್ಮದು 3,54,000 ಇದೆ ಟ್ಯಾಕ್ಸಬಲ್ ಇನ್ಕಮ್. ಸೊ ಹಾಗಾಗಿ 2,50,000 to 3,54,000ಗೆ ಎಷ್ಟು ಬರುತ್ತೆ ಏನು ನೋಡಿ. ಸೊ 1,04,000 ಬರುತ್ತೆ. ಅದಕ್ಕೆ 5% ಕ್ಯಾಲ್ಕುಲೇಟ್ ಮಾಡಿದ್ರೆ 5,200 ಬರುತ್ತೆ. ಕ್ಲಿಯರಾ? ಸೊ ಈಗ ಇವನ್ ರಿಬೇಟ್ ಸಿಗಲ್ಲ. ಯಾಕೆಂದ್ರೆ ಸೊ 3,50,000 ಆಗಿದ್ರೆ ರಿಬೇಟ್ ಸಿಗ್ತಿದೆ 2,500 ಆರ್ ಇನ್ಕಮ್ ಟ್ಯಾಕ್ಸ್ ವಿಚ್ ಅವರ್ ಇಸ್ ಲೆಸ್ ಯಾವುದಿದೆ ಅದನ್ನು ರಿಬೇಟ್ ಸಿಗೋದು. ಬಟ್ ಅದ್ರ ಇಲ್ಲಿ ನಮಗೆ ಸಿಗೋದಿಲ್ಲ. 3,50,000 ಕ್ರಾಸ್ ಆಗಿರೋದ್ರಿಂದ 3,54,000 ಇದೆ ಇನ್ಕಮ್. ಸೊ ಹಾಗಾಗಿ ರಿಬೇಟ್ ನಿಲ್ ಮಾಡ್ತೀವಿ. ಸೊ 5,200 ಆಗಿ ಬರ್ಕೊಂಡಿದ್ದೀನಿ. ಆಡ್ ಸೆಸ್ ಅಟ್ 4% ಆನ್ ಟ್ಯಾಕ್ಸ್. 5,200 ಇಂಟು 4% ಮಾಡಿ 208 rupees ಬರುತ್ತೆ. ಸೊ ಅದನ್ನ ಈಗ ಟೋಟಲ್ ಮಾಡಿ ಟ್ಯಾಕ್ಸ್ ಬಂದು 5,408 ಬರುತ್ತೆ. ಸೊ ಇದನ್ನ ರೌಂಡ್ ಅಪ್ ಮಾಡಬೇಕು. ರೌಂಡ್ ಆಫ್ ಅಂತಂದು ಮಾಡ್ತೀವಿ. ಸೊ 5 ರೂಪಾಯಿಗಿಂತ ಜಾಸ್ತಿ ಇದ್ರೆ ನಿಯರೆಸ್ಟ್ 10 ರೂಪಾಯಿಗೆ ರೌಂಡ್ ಅಪ್ ಮಾಡಿ. ಸೊ ಇದು 8 rupees ಅನ್ನೋದು 5 rupeesಗಿಂತ ಮೋರ್ ದನ್ 5 rupees ಆಗಿದೆ. ಹಾಗಾಗಿ 5,410 rupees ಮಾಡ್ತೀವಿ. ಇಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಇವನಿಗೆ ಲಯಬಿಲಿಟಿ, ಟ್ಯಾಕ್ಸ್ ಲಯಬಿಲಿಟಿ. ಸೊ ಯಾಕೆ ನೋಡಿ, ನೋಟ್ ಕೊಟ್ಟಿದ್ದೀನಿ ನಿಮ್ಗೆ ಏನೇನು ಮಾಡಿದ್ರೆ ಎಲ್ಲ ನೋಟ್ ಕೊಡ್ತಾ ಬರ್ತೀನಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಲಯಬಲ್ ಫಾರ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನಲ್ ಟ್ಯಾಕ್ಸ್. ಆದರೆ STT ಪೇ ಮಾಡಿದ್ರೆ ಆಗ ಅದಕ್ಕೆ ಟ್ಯಾಕ್ಸ್ ರೇಟ್ ಈಸ್ 15% ಆಗುತ್ತೆ. ಅದಕ್ಕೆ ಸಪರೇಟ್ ಆಗಿ ಟ್ಯಾಕ್ಸ್ ಕಟ್ತಾರೆ 15%. ಎಲ್ಲ ಟೋಟಲ್ ಇನ್ಕಮ್ಸ್ ಅಲ್ಲಿ ಸೇರಿಸೋದಿಲ್ಲ, ಸಪರೇಟ್ ಆಗಿ ಬೈಫರ್ಕೇಟ್ ಮಾಡಿ ಅದಕ್ಕೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆಸ್ ಸ್ಪೆಸಿಫೈಡ್ ಅಂಡರ್ ಸೆಕ್ಷನ್ 111A 111A ನಮಗೆ ಹೇಳುತ್ತೆ ಅಂತ. ಬಟ್ ಇಲ್ಲಿ STT ಪೇ ಮಾಡೋರು ಕೊಟ್ಟಿಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಹಾಗಾಗಿ ನಾನು ಟೋಟಲ್ ಇನ್ಕಮ್ ಅದರ್ ಟ್ಯಾಕ್ಸಬಲ್ ಇನ್ಕಮ್ ಅಲ್ಲೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೇರಿಸಿದ್ದೀನಿ. ಅರ್ಥ ಆಯ್ತಾ? ಸೊ ನೋಡಿ ಕ್ಲಿಯರ್ ಆಗಿ ಬರ್ತೀನಿ. ಅದರ್ STCG ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾರ್ಮಲ್ ಟ್ಯಾಕ್ಸ್ ರೇಟ್ಸ್ ವಿಲ್ ಬಿ ಅಪ್ಲಿಕೇಬಲ್. The capital gain will be included in other taxable income and tax calculation will be made at the rates applicable to other taxable income. ಅರ್ಥ ಆಯ್ತಲ್ಲ? ಸೊ ಏನು ಅದರ್ ಟ್ಯಾಕ್ಸಬಲ್ ಇನ್ಕಮ್ಗೆ ಅಪ್ಲಿಕೇಬಲ್ ಆಗುತ್ತೋ ಅದೇ ತರದ ಅಪ್ಲಿಕೇಬಲ್ ಆಗುತ್ತೆ. ನೀಡ್ ನಾಟ್ ಟು ಬೈಫರ್ಕೇಟ್ ದೆಮ್ ಅಂತ ಸಪರೇಟ್ ಬೈಫರ್ಕೇಟ್ ಮಾಡಿ 15% ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಾಟ್ ಎಟ್ ಪೇಯ್ಡ್ STT ಇಲ್ಲಿ ಬಂದಿಲ್ಲ, ಅದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನಲ್ ಟ್ಯಾಕ್ಸ್ಗೆ ಬಂದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಯಾಕೆ ರೌಂಡ್ ಅಪ್ ಮಾಡಿದೆ ಅನ್ನೋದಕ್ಕೂ ಒಂದು ಸೆಕ್ಷನ್ ಇರುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಮಸ್ಟ್ ಬಿ ರೌಂಡೆಡ್ ಆಫ್ ಟು ನಿಯರೆಸ್ಟ್ ಮಲ್ಟಿಪಲ್ ಆಫ್ 10 rupees ಆಸ್ ಪರ್ ಪ್ರಾವಿಷನ್ ಅಂಡರ್ ಸೆಕ್ಷನ್ 288B. ಇಲ್ಲಿ 2 ಸೆಕ್ಷನ್ ನೆನ್ಪಿಟ್ಕೋಬೇಕು ವಿದ್ಯಾರ್ಥಿಗಳೇ. 288A ಒಂದಿದೆ, 288B ಇದೆ. ರೌಂಡ್ ಆಫ್ ಸಂಬಂಧಪಟ್ಟಿರುವಂಥದ್ದು. ಇನ್ಕಮ್ಸ್ ನ ರೌಂಡ್ ಆಫ್ ಮಾಡೋದು 288A, ಟ್ಯಾಕ್ಸ್ ನ ರೌಂಡ್ ಆಫ್ ಮಾಡೋದು 88B.
ನೆನ್ಪಿಟ್ಕೊಳ್ಳಿ. 288B ಟ್ಯಾಕ್ಸಬಲ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಟ್ಯಾಕ್ಸ್ ಲೈಬಿಲಿಟಿ ಬರುತ್ತಲ್ವಾ, ಅದೇನಾದ್ರೂ ಇಫ್ ಇಟ್ ಈಸ್ ಎಕ್ಸೀಡ್ಸ್ 5 rupees, ನಿಯರೆಸ್ಟ್ 10 rupeesಗೆ ರೌಂಡ್ ಅಪ್ ಮಾಡೋದು ನಮಗೆ 288B ಹೇಳುತ್ತೆ. ಇನ್ಕಮ್ ಏನಾದ್ರೂ 5 rupeesಗಿಂತ ಜಾಸ್ತಿ ಇದ್ದಾಗ 10 rupeesಗೆ ನಿಯರೆಸ್ಟ್ 10 rupeesಗೆ ರೌಂಡ್ ಅಪ್ ಮಾಡಬೇಕು ಅಂತಂದ್ರೆ ಯಾವ ಸೆಕ್ಷನ್ ಹೇಳುತ್ತೆ? 288A ಹೇಳುತ್ತೆ. ಸೊ ಹಾಗಾಗಿ ಅಕಾರ್ಡಿಂಗ್ ಟು 288B ನಾನಿಲ್ಲಿ ರೌಂಡ್ ಅಪ್ ಮಾಡಿದ್ದೀನಿ. 8 rupeesನ 10 rupees ಮಾಡಿದೆ. ಕ್ಲಿಯರ್ ಆಯ್ತಲ್ಲ? ಸೊ ಇಷ್ಟು ಇದು ನಿಮಗೆ ATC, ATCCC, ATCCD, ATD, ATG, ATGG ಟ್ಯಾಕ್ಸ್ ಲಯಬಿಲಿಟಿ ಇಷ್ಟು ಕವರ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಸೆಷನಲ್ಲಿ ಡೌಟ್ಸ್ ಏನಾದಿದ್ರೆ ಮಾಡೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.